ನಾನಿವತ್ತು ಒಂದೂವರೆ ತಿಂಗಳ ಒಳಗೆ ಶುರುವಾಗುವ ಮೆಟ್ರೋ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ. ದಕ್ಷಿಣ ಬೆಂಗಳೂರು ಮತ್ತು ಉತ್ತರ ಬೆಂಗಳೂರನ್ನ ಬೆಸೆಯುವ ಗುಲಾಬಿ ಮಾರ್ಗದಲ್ಲಿ ಆರಂಭಿಕ ಹಂತದಲ್ಲಿ ಸಂಚಾರಕ್ಕೆ ಮಾರ್ಗ ಸಿದ್ಧವಾಗಿದೆ. ಕಾಳೇನಗ್ರಹಾರದಿಂದ ತಾವರೆಕೆರೆಯವರೆಗೆ 7 ಕಿಲೋಮೀಟರ್ ಎಲಿವೇಟೆಡ್ ಅಂದರೆ ಎತ್ತರಿಸಿದ ಮಾರ್ಗದಲ್ಲಿ ಜನ ಇನ್ನು ಒಂದೂವರೆ ತಿಂಗಳಲ್ಲಿ ಸಂಚರಿಸುವುದು ಖಚಿತವಾಗಿದೆ. ಬೆಂಗಳೂರು ದಕ್ಷಿಣ ಭಾಗದ ಜನರು ಹಲವು ವರ್ಷಗಳಿಂದ ಕಾಯುತ್ತಿದ್ದ ನಮ್ಮ ಮೆಟ್ರೋ ಗುಲಾಬಿ ಮಾರ್ಗದ ಮೊದಲ ಹಂತ ಇದೀಗ ಸಂಚಾರಕ್ಕೆ ಸಜ್ಜಾಗಿದೆ. ಕಾಳೇನಗ್ರಹಾರದಿಂದ ತಾವರೆಕೆರೆವರೆಗಿನ 7.5 ಕಿಲೋಮೀಟರ್ ಎತ್ತರಿಸಿದ ಮಾರ್ಗದಲ್ಲಿ ಪ್ರಾಯೋಗಿಕ ಪರೀಕ್ಷೆಗಳು ಪೂರ್ಣಗೊಂಡಿದ್ದು, ಸುರಕ್ಷತಾ ಆಯುಕ್ತರ ಅನುಮತಿ ದೊರೆತ ಕೂಡಲೇ ಸಾರ್ವಜನಿಕ ಸಂಚಾರ ಆರಂಭವಾಗಲಿದೆ. ಆದಷ್ಟು ಬೇಗ ಮೆಟ್ರೋ ಶುರುವಾದರೆ ವಿದ್ಯಾರ್ಥಿಗಳಿಗೆ, ವರ್ಕರ್ಸ್ಗೆಲ್ಲ ಒಳ್ಳೆಯದಾಗುತ್ತೆ. ಆಗಸ್ಟ್ 15 ಒಳಗಡೆ ಶುರು ಮಾಡಿದ್ರೆ ಒಳ್ಳೆಯದು. ಟ್ರಾಫಿಕ್ ದಟ್ಟಣೆಯಿಂದ ಪ್ರತಿನಿತ್ಯ ಸಂಕಷ್ಟ ಅನುಭವಿಸುತ್ತಿರುವ ದಕ್ಷಿಣ ಬೆಂಗಳೂರಿನ ಜನರಿಗೆ ಈ ಮಾರ್ಗ ಸಾಕಷ್ಟು ಅನುಕೂಲವಾಗಲಿದೆ ಎನ್ನುವ ನಿರೀಕ್ಷೆ ಇದೆ. ಕಾಳೇನಗ್ರಹಾರ, ಹುಳಿಮಾವು, IIMB, JP ನಗರ 4ನೇ ಹಂತ, ಜಯದೇವ ಆಸ್ಪತ್ರೆ ಹಾಗೂ ತಾವರೆಕೆರೆ ಸೇರಿ 6 ನಿಲ್ದಾಣಗಳು ಈ ಹಂತದಲ್ಲಿ ಸಾರ್ವಜನಿಕ ಸೇವೆಗೆ ಸಜ್ಜಾಗಿವೆ. ಬೆಳಿಗ್ಗೆ ಡೈಲಿ ಆಫೀಸಿಗೆ ಬರಬೇಕು ಅಂದರೆ 8 ಗಂಟೆ ಹೊರಟ್ರೆ ಈ ಟ್ರಾಫಿಕಲ್ಲಿ ಬರೋಷ್ಟೊತ್ತಿಗೆ 9:10 ಗಂಟೆ ಆಗುತ್ತೆ. ಅಟ್ಲೀಸ್ಟ್ ಬೇಗ ಬಂದರೆ ಸಂಜೆ ಬೇಗ ಆಫೀಸ್ ಮುಗಿಸ್ಕೊಂಡು ರೂಮಿಗೆ ಹೋಗ್ಬೋದು. ಸೊ ಅದಕ್ಕೋಸ್ಕರ ಮೆಟ್ರೋ ಆದರೆ ತುಂಬ ಒಳ್ಳೆಯದು. ಇನ್ ಕೇಸ್ 7 ಗಂಟೆ ಆಫೀಸಿಂದ ಹೊರಟ್ರೂ ರೂಮಿಗೆ ಹೋಗೋಷ್ಟೊತ್ತಿಗೆ ಮಿನಿಮಮ್ ಒಂದು 8 to 8:30 ಆಗುತ್ತೆ. ಸೊ ಮೆಟ್ರೋ ಆದರೆ ವಿತಿನ್ 10 ಮಿನಿಟ್ಸ್ ರೂಮ್ ರೀಚ್ ಆಗ್ಬೋದು. ಈ ಮಾರ್ಗದಲ್ಲಿ RDSO ಪ್ರಾಯೋಗಿಕ ಸಂಚಾರ ಹಾಗೂ ವಿವಿಧ ಸುರಕ್ಷತಾ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದೆ. ಏನೇನು ಕೆಲಸಗಳು ಬೇಕೋ ಅದೆಲ್ಲ ಮುಗಿದೋಗಿದೆ. ಟೆಸ್ಟ್ಗಳೆಲ್ಲ ಆಗಿದೆ. ಆಸಿಲೇಷನ್ ಟ್ರಯಲ್ಲು ಮುಗಿದಿದೆ. ಅವರು ಒಂದು ಇಂಟರ್ವ್ಯೂ ಸ್ಪೀಡ್ ಸರ್ಟಿಫಿಕೇಟ್ ಕೊಡಬೇಕು. ಅದಕ್ಕೆ ಮತ್ತಷ್ಟು ಟೆಸ್ಟ್ಗಳೆಲ್ಲ ಸುಮಾರಾಗಿ ಕಂಪ್ಲೀಟ್ ಆಗಿಬಿಟ್ಟಿದೆ. ಅದು ಬಂದ ತಕ್ಷಣ ನಾವು ರೈಲ್ವೆ ಬೋರ್ಡ್ ಅಪ್ರೂವಲ್ಗೆ ನಾವು ತಾಂತ್ರಿಕ ಒಪ್ಪಿಗೆನ ಪಡೆಯೋದಕ್ಕೆ ಎಲ್ಲ ಏನೇನು ಬೇಕೋ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಅದು ಬಂದ ತಕ್ಷಣ ನಾವು ಕಮಿಷನರ್ ಆಫ್ ಮೆಟ್ರೋ ರೈಲ್ವೆ ಸೇಫ್ಟಿಗೆ ಕರೆದು ಅವ್ರ ಇನ್ಸ್ಪೆಕ್ಷನ್ ಮುಗಿದ ಮೇಲೆ ಅವ್ರ ಆಥರೈಸೇಷನ್ ಏನು ಕೊಡ್ತಾರೆ ಅದ್ರ ಮೇಲೆ ನಾವು ಜನರ ಓಡಾಟಕ್ಕೆ ಅದನ್ನು ಬಿಡುಗಡೆ ಮಾಡಿಕೊಡ್ಬೋದು. ಪ್ರಯಾಣಿಕರ ಪ್ರಕಾರ ತಾವರೆಕೆರೆ ಮಾತ್ರವಲ್ಲ, ಸುರಂಗ ಮಾರ್ಗ ಪೂರ್ಣಗೊಂಡು ಕನಿಷ್ಠ MG ರೋಡ್ವರೆಗಾದರೂ ಸಂಚಾರ ಆರಂಭವಾಗಬೇಕು. ನಾನೀಗ BTM ಇಂದ ಬರ್ತಾ ಇದ್ದೀನಿ. ಡೈಲಿ ಟ್ರಾಫಿಕಲ್ಲಿ ಬರೋಕ್ಕೆ ಮಿನಿಮಮ್ 1.25 ಗಂಟೆ ತಗೋತಾ ಇದೆ ಇಲ್ಲಿಗೆ. ನೆಕ್ಸ್ಟ್ ಮೆಟ್ರೋ ಓಪನ್ ಆದರೆ ನಾನು 1/4 ಗಂಟೆ 10 ನಿಮಿಷ ಬರ್ಬೋದು. ಈಗ ತಾವರೆಕೆರೆವರೆಗೂ ಆಗಿದೆ, ಮತ್ತು ಇನ್ನು MG ರೋಡ್ವರೆಗೂ ಆದರೆ ತುಂಬ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಗುಲಾಬಿ ಮಾರ್ಗವು ಜಯದೇವ ಆಸ್ಪತ್ರೆ ನಿಲ್ದಾಣದಲ್ಲಿ ಹಳದಿ ಮಾರ್ಗ, JP ನಗರ 4ನೇ ಹಂತದಲ್ಲಿ ಕಿತ್ತಾಳೆ ಮಾರ್ಗ ಹಾಗೂ MG ರೋಡ್ನಲ್ಲಿ ನೇರಳೆ ಮಾರ್ಗದೊಂದಿಗೆ ಇಂಟರ್ಚೇಂಜ್ ಸೌಲಭ್ಯ ದೊರೆಯಲಿದೆ. ನಾವಿಲ್ಲಿ ತಾವರೆಕೆರೆಯಿಂದ ಇಲ್ಲಿಗೆ ಆಫೀಸಿಗೆ ಬೇರೆ ಕೆಲಸಕ್ಕೆ ಓಡಾಡ್ತಾ ಇರ್ತೀವಿ. ಈ ಮೆಟ್ರೋ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಅನುಕೂಲ ಆಗ್ತಾಯಿದೆ. ಜನಗಳಿಗೆ ಟೈಮ್ ಉಳಿತಾಯ ಆಗ್ತಾಯಿದೆ, ಆರೋಗ್ಯನೂ ಸುಧಾರಿಸ್ತಾ ಇದೆ. ಈ ಗಾಡಿ, ಬೈಕು, ಪೆಟ್ರೋಲ್ ರೇಟ್ಗಳು, ಡೀಸೆಲ್ ರೇಟ್ಗಳು ಎಲ್ಲ ಏರಿಕೆ ಆಗಿರೋದ್ರಿಂದ ಜನಗಳು ಜೀವನ ಮಾಡೋದು ಭಾರಿ ಕಷ್ಟ ಆಗ್ಬಿಡೈತೆ. ಹಾಗಾಗಿ ಸರ್ಕಾರದವರು ಜನರಿಗೆ ಆದಷ್ಟು ಬೇಗ ಇದನ್ನು ಚಾಲೂ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀವಿ ಸರ್. ಈಗಾಗಲೇ 7 ಮೆಟ್ರೋ ಕೋಚ್ಗಳು ಈ ಮಾರ್ಗಕ್ಕೆ ಬಂದಿದ್ದು ಪರೀಕ್ಷಾರ್ಥ ಸಂಚಾರ ನಡೆಯುತ್ತಿದೆ. ಕಾಳೇನಗ್ರಹಾರದಿಂದ ತಾವರೆಕೆರೆವರೆಗೆ ಮೆಟ್ರೋ ಸಂಚಾರ ಆರಂಭವಾದರೆ ಪ್ರತಿದಿನ ಸುಮಾರು 70,000 ಪ್ರಯಾಣಿಕರು ಈ ಸೇವೆ ಬಳಸುವ ನಿರೀಕ್ಷೆ ಇದೆ. ಸುರಕ್ಷತಾ ಆಯುಕ್ತರ ಅಂತಿಮ ಅನುಮೋದನೆ ದೊರೆತ ಕೂಡಲೇ ದಕ್ಷಿಣ ಬೆಂಗಳೂರಿನ ಜನರ ಬಹುದಿನಗಳ ನಿರೀಕ್ಷೆಗೆ ತೆರೆ ಬೀಳಲಿದೆ. ನಮ್ಮ ಮೆಟ್ರೋ ಗುಲಾಬಿ ಮಾರ್ಗದ ಕಂಪ್ಲೀಟ್ ಸ್ಟೋರಿಯನ್ನು ನೋಡಿದ್ರಲ್ಲ. ಇಂಥ ವಿಡಿಯೋಗಳನ್ನು ವೀಕ್ಷಿಸಲು ನಿತ್ಯ ಪ್ರಜಾವಾಣಿ .net ಗೆ ಭೇಟಿ ನೀಡಿ. ನಿಖರ ಸುದ್ದಿಗಳಿಗಾಗಿ ಪ್ರಜಾವಾಣಿಯನ್ನು ಓದ್ತಾ ಇರಿ. ನಮಸ್ಕಾರ.